ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮಿಕ್ಸರ್ ಗ್ರೈಂಡರ್ ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಇದು ನಿಂಜಾ ಬ್ರ್ಯಾಂಡ್ ನಾನು ತಗೊಂಡ್ ಬಂದಿರೋದು. ಮನೆಯಲ್ಲಿ ನನಗೆ ಪ್ರೀತಿ ಏಕೋ ಟ್ವಿನ್ ಇತ್ತು, ಅದು ಜಾರ್ಗಳೆಲ್ಲ ಕೆಟ್ಟೋಗಿದೆ. ಸೊ ಅದಕ್ಕೋಸ್ಕರ ಒಂದು ಹೊಸದನ್ನ ನಾನು ಇವತ್ತು ತಗೊಂಡೆ. ಸೊ ಇದನ್ನ ನಾನೀಗ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಒಳಗಡೆ ಅಂತ. ಇದು ಯಾವುದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ, ಜಸ್ಟ್ ನಾನು ಅನ್ಬಾಕ್ಸ್ ಮಾಡ್ತಾ ಇರೋದು ನಾನು ತಗೊಂಡಿದ್ದಕ್ಕೆ. ನಮ್ಮನೇಲಿ ಏನಾದ್ರು ತಗೊಳ್ಬೇಕು ಅಂತ ಹೇಳಿದ್ರೆ ಒಂದಕ್ಕಿಂತ 10 ಸರಿ ಗೂಗಲ್ ಮಾಡಿ ರಿವ್ಯೂಸ್ ಎಷ್ಟಿದೆ, ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಅಂತ ಹೇಳಿ ನಮ್ಮ ಮನೆಯಲ್ಲಿ ತಗೊಳ್ಳೋದು. ಸೊ ಅದಕ್ಕೋಸ್ಕರ ನಾನು ಈ ಪ್ರಾಡಕ್ಟ್ ಅನ್ನು ತಗೊಂಡಿದ್ದೀನಿ. ಇದು ನಾನು ಫಸ್ಟ್ ನನ್ಗೆ ಬೇಕಾಗಿರೋದು ಮೇನ್, ನಾವು ಮಾಡೋದು ಇಡ್ಲಿ, ದೋಸೆ ಮತ್ತೆ ಕಾಯಿ ರುಬ್ಬೋದಿಕ್ಕೆ ಮತ್ತೆ ಸ್ಮೂತೀಸ್ ಮಾಡೋದಕ್ಕೆ ಅವೆಲ್ಲ ಉಪಯೋಗಿಸ್ತೀನಿ. ನಾನು ಹಾರ್ಡ್ ಜಾಸ್ತಿ ಉಪಯೋಗಿಸ್ತೀನಿ. ಸೊ ಅದಕ್ಕೋಸ್ಕರ ಇದು ವರ್ಕ್ ಆಗ್ತಾ ಇಲ್ವಾ ಅಂತ ಚೆಕ್ ಮಾಡ್ತೀನಿ. ಇನ್ ಕೇಸ್ ಇದು ವರ್ಕ್ ಆಗಿಲ್ಲ ಅಂದ್ರೆ ನಾನು ರಿಟರ್ನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಜನರಲ್ ಆಗಿ US ಅಲ್ಲಿ 110 ವೋಲ್ಟ್ಸ್ ಇರುತ್ತೆ, ಅದೇ ಇಂಡಿಯಾದಲ್ಲಾದ್ರೆ 210 ಎಂತ ಮೋನಿ. ಸೊ ಇದು ಪ್ರೈಸ್ ಬಂದು ನನಗೆ ಈಗ $150 ಬಿದ್ದಿದೆ. ಟ್ಯಾಕ್ಸ್ ಎಲ್ಲ ಸೇರಿಸಿದ್ರೆ $16 ಎಕ್ಸ್ಟ್ರಾ ಆಯ್ತು. ಟೋಟಲ್ $166 ಆಗಿದೆ. ಅದೇ ಇಂಡಿಯಾ ರುಪೀಸ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ಇಷ್ಟು. ಸೊ ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಇದು 1400 ವ್ಯಾಟ್ ಮೋಟರ್ ಬೇಸ್ ಕೊಟ್ಟಿದ್ದಾರೆ. ತುಂಬಾ ಸ್ಪೀಡ್ ಆಗಿ ತಿರುಗುತ್ತೆ ಅಂತ ಹೇಳ್ತಾ ಇದ್ದಾರೆ, ನೋಡ್ಬೇಕು. ಇದರಲ್ಲಿ ನಾವು ಸ್ಮೂತಿ ಮಾಡಬಹುದು, ಐಸ್ ನ ಕ್ರಶ್ ಮಾಡಬಹುದು, ಮತ್ತೆ ಜ್ಯೂಸ್ ನ ಎಕ್ಸ್ಟ್ರಾಕ್ಟ್ ಮಾಡ್ಕೋಬಹುದು. ಏನಾದ್ರೂ ವೆಜಿಟೇಬಲ್ಸ್ ಅದು ಇದ್ರೆ ಅದನ್ನ ಚಾಪ್ ಮಾಡ್ಕೊಳ್ಬಹುದು, ಮತ್ತೆ ಡೋ ಕೂಡ ಮಿಕ್ಸ್ ಮಾಡಬಹುದು ಅಂತ ಹೇಳಿದ್ದಾರೆ. ನೋಡೋಣ. ಇದರಲ್ಲಿ 3 ಜಾರ್ಗಳನ್ನ ಕೊಟ್ಟಿದ್ದಾರೆ. ಒಂದು ಸ್ಮೂತಿದು, ಮತ್ತೆ ಒಂದು ಐಸ್ ಕ್ರಷರ್ದು, ಇನ್ನೊಂದು ಡೋ ಮಿಕ್ಸ್ ಮಾಡೋಂಥದ್ದು. ಒಳಗಡೆ ಓಪನ್ ಮಾಡಿದ ತಕ್ಷಣನೇ ನಮ್ಗೆ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ಕೊಟ್ಟಿದ್ದಾರೆ, ಯಾವ ರೀತಿ ಇದನ್ನ ಉಪಯೋಗಿಸ್ಬೇಕು, ಹೊಸಬರು ಯಾರಾದ್ರೂ ಇದ್ರೆ ಯಾವ ರೀತಿ ಉಪಯೋಗಿಸ್ಬೇಕು ಅಂತ ಹೇಳ್ಬಿಟ್ಟು. ಇದ್ರ ಜೊತೆಗೆ 15 ರೆಸಿಪೀಸ್ ಅನ್ನ ಕೊಟ್ಟಿದ್ದಾರೆ. ನಾವು ಈ ಬ್ಲೆಂಡರ್ ನ ಉಪಯೋಗಿಸ್ಕೊಂಡು 15 ರೆಸಿಪೀಸ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಮಾಡಬಹುದು. ನೋಡೋಣ. ಓಪನ್ ಮಾಡಿದ್ರೆ ಈ ರೀತಿ ಇದೆ ಪ್ಯಾಕೇಜ್. ಕಂಪ್ಲೀಟ್ ಪ್ಯಾಕೇಜ್ ನೀಟಾಗಿ ಲಾಕ್ ಮಾಡ್ಕೊಟ್ಟಿದ್ದಾರೆ. ನಾವ್ ಇದ್ರಲ್ಲಿ ಎಕ್ಸ್ಟ್ರಾಕ್ಟ್ ಅಂತಂದ್ರೆ ಈಗ ಜ್ಯೂಸ್ ಎಲ್ಲ ಮಾಡ್ತೀವಲ್ಲ, ಅದನ್ನು ಕೂಡ ಮಾಡಬಹುದು. ಸ್ಮೂತೀಸ್ ಅಂತ ಹೇಳಿದ್ರೆ ಎಲ್ಲಾ ಫ್ರೂಟ್ಸ್ ಹಾಕಿ ಮಿಕ್ಸ್ ಜಸ್ಟ್ ಗ್ರೈಂಡ್ ಮಾಡಿದ್ರೆ ಸ್ಮೂತೀಸ್ ಆಗುತ್ತೆ. ಪ್ಯಾಕೇಜಿಂಗ್ ಮಾತ್ರ ಸೂಪರ್ ಆಗಿದೆ. ಇದು ಯಾವ್ದೇ ರೀತಿ ಪ್ರಮೋಷನ್ ವಿಡಿಯೋ ಅಲ್ಲ. ನೀವ್ ಯಾರಾದ್ರೂ ನಿಮ್ಮ ಪ್ರಾಡಕ್ಟ್ಸ್ ಅನ್ನ ರಿವ್ಯೂ ಮಾಡಬೇಕು, ಲಿಂಕ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ನನ್ನ ಮೇಲ್ ಐಡಿನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಬ್ಲೇಡ್ ಕೂಡ ತುಂಬಾ ಶಾರ್ಪ್ ಆಗಿದೆ. ಇದು ನೋಡೋದಿಕ್ಕೆ ತುಂಬಾ ಸ್ಟಡಿ ಆಗಿದೆ. ಸೊ ಇದರಿಂದ ನಾನು ಸ್ಮೂತೀಸ್ ಅನ್ನು ಮಾಡಬಹುದು. ನೀಟಾಗಿ ಒಳಗಡೆ ಏನೇನು ಗ್ರೈಂಡ್ ಆಗ್ತಾ ಇದೆಯಾ ಆಗ್ತಾ ಇಲ್ಲ ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಇದರಿಂದ ನೀವು ಸ್ಮೂತಿ ವಿಡಿಯೋಸ್ ನ ಎಕ್ಸ್ಪೆಕ್ಟ್ ಮಾಡಬಹುದು ನಮ್ಮ ಚಾನಲ್ ಅಲ್ಲಿ. ಇದು ದೊಡ್ಡದು. ಇದು ಏನಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಮೆರಿಕದಲ್ಲಿ ತುಂಬಾ ಜನ ಐಸ್ ಅನ್ನ ಉಪಯೋಗಿಸ್ತಾರೆ. ಈವನ್ ಅವ್ರಿಗೆ ಚಳಿ ಇರ್ಲಿ, ಬಿಸಿಲು ಇರ್ಲಿ, ಮಳೆ ಇರ್ಲಿ, ಏನಿದ್ರು ಅವರು ಐಸ್ ಹಾಕೊಂಡು ತಿನ್ನೋದು, ಐಸ್ ನ ಕುಡಿಯೋದು, ಐಸ್ ನೀರ್ನೇ ಜಾಸ್ತಿ ಉಪಯೋಗಿಸ್ತಾರೆ. ಸೊ ಅಂತವ್ರಿಗೆ ಇದು ತುಂಬಾ ಉಪಯೋಗ. ಬಟ್ ನಮ್ಮ ಮನೆಯಲ್ಲಿ ನಾವು ಇಡ್ಲಿ, ದೋಸೆ, ಉಪ್ಮಾ, ಉಪ್ಪಿಟ್ಟು ಆ ರೀತಿ ತಿನ್ನೋರಲ್ವಾ. ಸೊ ಅದಕ್ಕೆ ನಮ್ಗೆ ಇದು ಇಡ್ಲಿ ದೋಸೆ ಮಾಡೋದಕ್ಕೆ, ಬ್ಯಾಟರ್ ಮಾಡೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಮತ್ತೆ ಇದ್ರೊಳಗಡೆ ಯಾವ ರೀತಿ ಚಾಪ್ ಆಗ್ತಿದೆ ಅಂತ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದನ್ನ ಅನ್ಬಾಕ್ಸ್ ಮಾಡೋಣ. ಸೊ ಈ ಪ್ಯಾಕೇಜ್ ನಾನು ಬ್ರೇಕ್ ಮಾಡ್ತಾ ಇಲ್ಲ. ಇನ್ ಕೇಸ್ ನನ್ಗೆ ಇಷ್ಟ ಆಗಿಲ್ಲ ಅಂತ ಹೇಳಿದ್ರೆ
ನಾನು ರಿಟರ್ನ್ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಇದು ದೊಡ್ಡ ಜಾರು, ಇದರಲ್ಲಿ 2 ಲೀಟರ್ ವರೆಗೂ ನಾವು ಗ್ರೈಂಡ್ ಮಾಡಬಹುದು. ಮ್ಯಾಕ್ಸಿಮಮ್ ಕೆಪಾಸಿಟಿ ಬಂದು 1900 ml ವರೆಗೂ ಇದೆ. ಸೊ ನಾವು ಇಂಡಿಯನ್ಸ್ ml ಅಲ್ಲಿ ಅಳತೆ ಮಾಡ್ತೀವಿ, ಇಲ್ಲಿ ಅಮೆರಿಕನ್ಸ್ ಓಸ್ ಅಲ್ಲಿ ಅಳತೆ ಮಾಡ್ತಾರೆ. ಜಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಷ್ಟೇ. ಸೊ ಇಲ್ಲಿ ಒಳಗಡೆ 3 ಬ್ಲೇಡ್ ನ ಅಟ್ಯಾಚ್ ಮಾಡಿದ್ದಾರೆ. ಈ ಲೆವೆಲ್ ಅಲ್ಲಿ ಬಂದ್ರೆ ಇಷ್ಟು ನಾವು ಬೇಕಂದ್ರೆ ಇದು ಮಿಕ್ಸ್ ಮಾಡುತ್ತೆ. ಇಲ್ಲಿಗೆ ರೀಚ್ ಆಗ್ತಾ ಇಲ್ಲ ಅಂತ ನಾವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂತ ಹೇಳಿದ್ರೆ 2ನೇ ಬ್ಲೇಡ್ ಗೆ ಟಚ್ ಆಗ್ತಾ ಇದೆ. ಇನ್ನೊಂದ್ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ನಾವು ಆಡ್ ಮಾಡ್ಕೊಂಡ್ರೆ 3ನೇ ಬ್ಲೇಡ್ ಗೆ ಟಚ್ ಆಗುತ್ತೆ. ಸೊ ಇಲ್ಲಿಂದ ಟಚ್ ರೀಚ್ ಆಗಿ ನಾವೇನಾದ್ರೂ ಗ್ರೈಂಡ್ ಆಗ್ತಾ ಆಗ್ತಾ ಅದು ಸಾಫ್ಟ್ ಆಗ್ತಾ ಅಂತ ಕೆಳಗಡೆ ಹೋಗುತ್ತಲ್ವ ಬ್ಯಾಟರ್. ಸೊ ಅವಾಗ ಈ ಬ್ಲೇಡ್ಗೆ ಟಚ್ ಆಗುತ್ತೆ. ನಮ್ಗೆ ಬೇಕಾದಂತ ಕನ್ಸಿಸ್ಟೆನ್ಸಿಯನ್ನ ನಾವು ಈ ಬ್ಲೆಂಡರ್ ನ ಉಪಯೋಗಿಸಿ ಮಾಡ್ಕೋಬಹುದು. ಸೊ ಒಳಗಡೆ ನೋಡಿ ಈ ರೀತಿ ಇದೆ. ತುಂಬಾ ಗಟ್ಟಿಯಾಗಿದೆ. ಇದು ಪ್ಲಾಸ್ಟಿಕ್. ಇದು ಆಕ್ಚುಲಿ ಪ್ಲಾಸ್ಟಿಕ್. ನಿಮ್ಗೆ ಎಲ್ರೂ ಗೊತ್ತಿರೋ ಹಾಗೆ ನಾವು ಸ್ಟೀಲ್ ಮಿಕ್ಸರ್ ಗಳಿಗೆ ಜಾರ್ಗಳ ಲಿಡ್ಗಳನ್ನ ಕೊಟ್ಟಿರ್ತಾರಲ್ಲ, ಆ ರೀತಿ ಮೆಟೀರಿಯಲ್ ಇದು. ಯಾವುದೇ ರೀತಿ ಫುಡ್ಗೆ ಒಳಗಡೆ ಜಾಯಿನ್ ಆಗಲ್ಲ ಅಂತ ಅನ್ಕೊಂಡಿದೀನಿ. ಆ ಸ್ಟೀಲ್ದೇ ಕೊಡ್ತಾರ ಪ್ರಾಡಕ್ಟ್ ನ ಈ ರೀತಿ. ಸೊ ಇದು ಮೆಲ್ಟ್ ಆಗಲ್ಲ, ಹಾಟ್ ಹಾಕಿದ್ರು ಸರ್ವೈವ್ ಆಗುತ್ತೆ ಅಂತ ಅನ್ಸುತ್ತೆ. ನೋಡೋಣ. ಓಕೆ, ಅದಕ್ಕೆ ಲಿಡ್ ಕೊಟ್ಟಿದ್ದಾರೆ. ಲಿಡ್ ಅಲ್ಲಿ ನಾವು ಲಿಡ್ ನ ಕಂಪ್ಲೀಟ್ ಆಗಿ ಓಪನ್ ಮಾಡಕ್ ಬೇಡ ಅಂತ ಹೇಳಿದ್ರೆ ಇಲ್ಲಿಂದಾನೆ ಜಸ್ಟ್ ಸೈಡ್ ಇಂದ ಲಾಕ್ ನ ಓಪನ್ ಮಾಡಿ, ಎಕ್ಸ್ಟ್ರಾ ನೀರೇನಾದ್ರೂ ಬೇಕಂತ ಹೇಳಿದ್ರೆ, ನಾವು ಈಗ ದೋಸಾ ಬ್ಯಾಟರ್ ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು ದೋಸಾ ಬ್ಯಾಟರ್. ಯಾಕಂತ ಹೇಳಿದ್ರೆ ನಾವು ದೋಸಾ ಬ್ಯಾಟರ್ ನ ಜಾಸ್ತಿ ಉಪಯೋಗಿಸ್ತೀವಲ್ವಾ. ಸೊ ದೋಸಾ ಬ್ಯಾಟರ್ ಏನಾದ್ರೂ ತಿಕ್ಕಾಗ್ತಾ ಇದೆ, ಕನ್ಸಿಸ್ಟೆನ್ಸಿ ಸರಿಯಾಗಿ ಬರ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ನೀರ್ ಬೇಕು ಅಂತ ಹೇಳಿದ್ರೆ ಇಲ್ಲಿಂದಾನೆ ಹಾಕೊಳ್ಬಹುದು. ಇದನ್ನ ಚೆಕ್ ಮಾಡೋಣ ಆಮೇಲೆ ಯಾವ ರೀತಿ ಉಪಯೋಗಿಸೋದು ಅಂತ. ಸೊ ಈಗ ಮೇನ್ ಪ್ರಾಡಕ್ಟ್ ಬರ್ತಾ ಇದೆ ಹೊರಗಡೆ, ನಮಗೆ ಬೇಕಾಗಿರೋಂತ ಬೇಸ್. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ಸೊ ಇದು ಇನ್ನೊಂದು ಜಾರು. ಸೊ ಇಲ್ಲಿ ಲಾಕ್ ಆಗುತ್ತೆ, ಟೈಟ್ ಆಗಿ ಲಾಕ್ ಮಾಡಬಹುದು. ನೆಕ್ಸ್ಟ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ರಿಲೀಸ್ ಮಾಡೋದಕ್ಕೆ ಜಸ್ಟ್ ಪ್ರೆಸ್ ಮಾಡಿದ್ರೆ ಸಾಕು, ಇಲ್ಲಿ ಲಾಕ್ ಆಗ್ತಾ ಇದೆ. ಸೊ ಇಲ್ಲಿ ನೀಟಾಗಿ ಕಾಣಿಸ್ತಾ ಇದೆ ಒಳಗಡೆ ಯಾವ ರೀತಿ ತಿರುಗ್ತಾ ಇದೆ ಅಂತ ಹೇಳಿ. ಇಲ್ಲೂ ಕೂಡ ನಾವು ವಾಟರ್ ಬೇಕಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿನ ಇಲ್ಲಿ ಆಡ್ ಮಾಡ್ಕೋಬಹುದು. ಇದ್ರ ಕೆಪಾಸಿಟಿ ಬಂದು 8 ಕಪ್ಸ್ ಅಷ್ಟು ನಾವು ಹಾಕೊಳ್ಬಹುದು. 1800 ml ಅಂದ್ರೆ 2 ಲೀಟರ್ ಹತ್ರ ಬರುತ್ತೆ. ಇದು ಡೋ ಮಿಕ್ಸರ್. ನಮ್ಗೆ ಏನಾದ್ರೂ ಚಪಾತಿ ಮಾಡೋದಿಕ್ಕೆ ಅಥವಾ ಬೇರೆ ಏನಾದ್ರೂ ಮಾಡೋದಿಕ್ಕೆ ಅಥವಾ ಪಿಜ್ಜಾ ಮಾಡೋದಿಕ್ಕೆ ಮಿಕ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ಡೋನ ಮಿಕ್ಸ್ ಮಾಡ್ಕೊಡುತ್ತೆ. మోని విన్నమ్మ ఏడుస్తుంది చూడు, ವಿನ್ನಮ್ಮ ಏಡಿస్తుంది. ಈ ಜಾರ್ಗೆ ಒಂದು ಲಿಡ್ ಅನ್ನು ಕೂಡ ಕೊಟ್ಟಿದ್ದಾರೆ. ಲಿಡ್ ಸ್ವಲ್ಪ ಗಟ್ಟಿಯಾಗಿದೆ. ಸೊ ಇದನ್ನ ಕ್ಲೋಸ್ ಮಾಡಿ ಇದು ಮುಗಿದ ತಕ್ಷಣ ಬೇಕಂತ ಹೇಳಿದ್ರೆ ಈ ರೀತಿ ತೆಗೆದು ನಾವು ಇದನ್ನ ಜಸ್ಟ್ ಈ ರೀತಿ ಲಾಕ್ ಮಾಡಬಹುದು. ಓಪನ್ ಮಾಡಿ ಇಲ್ಲಿ ಈ ರೀತಿ ಕುಡಿಲೂಬಹುದು ಬೇಕಂತ ಹೇಳಿದ್ರೆ ಸ್ಮೂತಿನ. 2-3 ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡೋದು ಬೇಡ, ಇದರಲ್ಲೇ ಕುಡಿಬಹುದು ಅಂತ ಹೇಳಿದ್ರು ಕೂಡ ಕುಡಿಬಹುದು. 100 ml 644 ml. ನಮ್ಮನೆಗೆ ಇಷ್ಟು ಸಾಕಾಗುತ್ತೆ.
ನಿಮ್ಗೆ ಗೊತ್ತಿರೋ ಹಾಗೆ ನನ್ನ ಹತ್ರ ಒಂದು ದೊಡ್ಡ ಗ್ಲಾಸ್ ಇದೆಯಲ್ಲ, ಆ ಗ್ಲಾಸ್ ಅಲ್ಲಿ 600 ml ಜ್ಯೂಸ್ ಹಿಡಿಯುತ್ತೆ. ಅದ್ರಲ್ಲಿ ನಾನು ತುಂಬಾ ಮಾಡಿದ್ರೆ ಎಲ್ರಿಗೂ ಸಾಕಾಗುತ್ತೆ. ನಾನು ಅಷ್ಟೇ ಮಾಡೋದು, ಜಾಸ್ತಿ ಮಾಡೋದಿಕ್ ಹೋಗಲ್ಲ. ಜಾಸ್ತಿ ಮಾಡಿದ್ರು ಕುಡಿಬೇಕು ಅನ್ಸಲ್ಲ. ಮೇನ್ ಪಾರ್ಟ್ ಇಲ್ಲಿ ಹಿಡ್ಕೊಳ್ಳೋದಿಕ್ಕೆ ಕೊಟ್ಟಿದ್ದಾರೆ. ಸೊ ಇದು ಕಂಪ್ಲೀಟ್ ಆಗಿ ನೀವು ನೋಡ್ತಾ ಇದ್ರಲ್ಲ, ಇದರಲ್ಲಿ ನಾವು ಯೂಸ್ ಮಾಡೋಂಥದ್ದು ಮೇನ್ ಬೇಸ್. ಇದು ಇದರಲ್ಲಿ ಸ್ಮೂತಿ ಮಾಡ್ಬೋದು, ಐಸ್ ಕ್ರಶ್ ಮಾಡ್ಬೋದು, ಎಕ್ಸ್ಟ್ರಾಕ್ಟ್ ಮಾಡ್ಬೋದು, ಚಾಪ್ ಮಾಡ್ಬೋದು, ಡೋನ ಮಿಕ್ಸ್ ಮಾಡ್ಬೋದು. ಹೈ ಬೇಕಂದ್ರೆ ಹೈ, ಇಲ್ಲಿ ಟಚ್ ಮಾಡೋದು ಜಸ್ಟ್ ಬಟನ್ ಇದೆ. ಇಲ್ಲಿ ಈ ರೀತಿ ಕ್ಲಿಕ್ ಮಾಡಿದ್ರೆ ಇದು ವರ್ಕ್ ಆಗುತ್ತೆ. ಲೋ ಇದೆ, ಮೀಡಿಯಂ ಇದೆ, ಹೈ ಇದೆ, ಮತ್ತೆ ಪಲ್ಸ್ ಮೋಡ್ ಬಂದ್ರೆ ಜಸ್ಟ್ ಲೈಟ್ ಆಗಿ ಪಲ್ಸ್ ಬೇಕಂತ ಹೇಳಿದ್ರೆ ನಾವು ಮಾಡ್ಕೊಳ್ಬಹುದು. ಸೊ ಇದು ಹಿಂದೆ ಅಟ್ಯಾಚ್ ಮಾಡೋದಿಕ್ಕೆ ಮತ್ತೆ ಒಂದು ಕಾರ್ಡ್ ಕೊಟ್ಟಿದ್ದಾರೆ. ಈ ಕಾರ್ಡ್ ಬಂದು US ಅಲ್ಲಿ ಈ ರೀತಿ ಇರುತ್ತೆ ಪ್ಲಗ್. ತುಂಬಾ ಗಟ್ಟಿಯಾಗಿದೆ. ಸೊ ನೋಡಿ, ಇದು ಕಂಪ್ಲೀಟ್ ಆಗಿ ಇಷ್ಟು ಬಂದಿದೆ ಪಾರ್ಟ್ಸ್. ಜೊತೆಗೆ ಒಂದು ಶಾರ್ಪ್ ಬ್ಲೇಡ್ ಕೂಡ ಇದೆ. ಇದನ್ನ ತೆಗೆದು ನಾನು ಇದ್ರೊಳಗಡೆ ಹಾಕ್ಬಿಡ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ವಿನಮ್ಮ ಎದ್ದಿದ್ದಾಳೆ, ಯಾವ ಟೈಮಲ್ಲಾದ್ರೂ ಬರ್ಬೋದು. ಶಾರ್ಪ್ ಆಬ್ಜೆಕ್ಟ್ಸ್ ಮಕ್ಳ ಹತ್ರ ಇಡ್ಬಾರ್ದಲ್ವಾ, ಯಾಕಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗಲ್ಲ, ಟಚ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ನಮ್ಮನೆ ಅಂತೂ ನಮ್ ವಿನಮ್ಮ ಅಪೋಸಿಟ್. ನಮ್ ಲಿವಿಯೋ ಏನು ಮುಟ್ತಾ ಇರ್ಲಿಲ್ಲ, ಅಷ್ಟು ಮುಟ್ತಾ ಇದ್ದ, ನಾನು ಇಲ್ದಿರೋ ಟೈಮಲ್ಲಿ ಮುಟ್ತಾ ಇದ್ದ. ಬಟ್ ಇವಳು ಆ ರೀತಿ ಎಲ್ಲ ಸ್ವಲ್ಪನೂ ಭಯ ಇಲ್ಲ, ಬಂದು ಎಲ್ಲ ಎತ್ಕೊಳ್ಳೋದು, ಎಲ್ಲ ಏನ್ ಸಿಗುತ್ತೆ ಅದೆಲ್ಲ ಬಾಯಿ ಹಾಕೊಳ್ಳೋದು ಮಾಡ್ತಾ ಇರ್ತಾಳೆ. ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಕೊತಾ ಇದೀವಿ ಅವಳನ್ನ. ತುಂಬಾ ತೀಟೆ ಜಾಸ್ತಿ, ಕೊಟ್ಟಿಲ್ಲ ಅಂದ್ರೆ ಗಲಾಟೆ ಮಾಡೋದು, ಕಿರ್ಚೋದು ಅದೆಲ್ಲ ಮಾಡ್ತಾಳೆ. ಅದು ಎಲ್ಲಿಂದ ಕಲ್ತ್ಕೊಂಡಿದ್ದಾಳ ಗೊತ್ತಿಲ್ಲ. ನಮ್ಮನೆಲ್ಲ ಹೇಳ್ತಾರೆ ಹೆಣ್ಮಕ್ಳು ಹುಟ್ಟತಾನೆ ಎಲ್ಲ ಕಲ್ತ್ಕೊಂಡ್ ಬಂದ್ಬಿಡ್ತಾರೆ ಅಂತ. ಅದೇ ರೀತಿ ಮಾಡ್ತಾಳೆ ಅವಳು. ಒಂದೊಂದ್ಸರಿ ನನ್ಗೂ ಬೇಜಾರಾಗುತ್ತೆ, ಒಂದೊಂದ್ಸರಿ ಯಾಕಾದ್ರೂ ಈಗ ಈ ರೀತಿ ಅಳ್ತಾಳೋ ಅಂತ. ಕೊಟ್ಟ ತಕ್ಷಣ ಸೈಲೆಂಟ್ ಆಗ್ಬಿಡ್ತಾಳೆ ಇಮ್ಮಿಡಿಯೇಟ್ ಆಗಿ. ಒಂದ್ ಸ್ವಲ್ಪ ನೀರು ಕಣ್ಣು ಡ್ರಾಪ್ ಬರಲ್ಲ, ಏನಿಲ್ಲ, ಸುಮ್ನೆ ಆಗ್ಬಿಡ್ತಾಳೆ. ಈಗ ನಮ್ಮಮ್ಮ ವಿನಮ್ಮ ಎದ್ದಿದ್ದಾಳೆ, ಬರ್ತಾಳೆ ಇವಾಗೇನೆ. ಏನೋ ನೋಡಿ, ಪ್ಯಾಕೇಜ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಈ ರೀತಿ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಮ್ಮ ಚಾನಲ್ ಅಲ್ಲಿ ಈ ನಿಂಜಾ ಪ್ರಾಡಕ್ಟ್ ಅನ್ನ ನಾನು ತಗೊಂಡಿರೋದಕ್ಕೆ ರಿವ್ಯೂ ಮಾಡ್ತಾ ಇರೋದು. ಇದು ಯಾವುದೇ ರೀತಿ ಸ್ಪಾನ್ಸರ್ ವಿಡಿಯೋ ಅಲ್ಲ. ನಿಮ್ಗೆ ಏನಾದ್ರು ಇದನ್ನ ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ನಾನು ಅಮೆಝಾನ್ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ, ಅಲ್ಲಿ ನೀವು ಇದನ್ನ ಪರ್ಚೇಸ್ ಮಾಡಬಹುದು. ಇಂಡಿಯಾ ರುಪೀಸ್ ಅಲ್ಲಿ ಇದನ್ನ ಕನ್ವರ್ಟ್ ಮಾಡಿದ್ರೆ ಇಷ್ಟ ಆಗುತ್ತೆ. ಈಗ ಪ್ರೆಸೆಂಟ್ ಡಾಲರ್ ರೇಟ್ ಬಂದು 83 ರೂಪೀಸ್ ನಡೀತಾ ಇದೆ. $1ಗೆ 83 ರೂಪೀಸ್. ಸೊ ಈ ಕಂಪ್ಲೀಟ್ ನನ್ಗೆ ಮಿಕ್ಸರ್ ಗ್ರೈಂಡರ್ ನನ್ಗೆ ಕಾಸ್ಟ್ ಆಗಿರೋದು ಇಂಡಿಯಾ ರುಪೀಸ್ ಅಲ್ಲಿ 14,000 ರೂಪೀಸ್, ಅಂದ್ರೆ 14,000ಕ್ಕೆ ಈ ರೀತಿ ಒಂದು ಬಂದಿದೆ. ಅದೇ ನಮ್ಗೆ ಇಂಡಿಯಾದಲ್ಲಿ ಇನ್ನೂ ತುಂಬಾ ಕ್ವಾಲಿಟಿ ಇರುವಂತದ್ದು ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇತ್ತೇನೋ. ಬಟ್ ನಾನು ಇಲ್ಲಿರೋದ್ರಿಂದ ನಾನು ಇದನ್ನ ತಗೊಂಡಿದ್ದೀನಿ. ಇಲ್ಲೂ ಕೂಡ $200 ವರೆಗೂ ಇದೆ ಪ್ರಾಡಕ್ಟ್ಸ್. ಬಟ್ ನನ್ನ ರಿಕ್ವೈರ್ಮೆಂಟ್ ನಮ್ಮನೆಗೆ ಚಿಕ್ಕ ಫ್ಯಾಮಿಲಿ ಆಗಿರೋದ್ರಿಂದ ನನ್ಗೆ ಇಷ್ಟು ಸಾಕು. ನಂಗೆ ಜಾಸ್ತಿ ಪ್ರಾಡಕ್ಟ್ಸ್ ಬೇಡ, ಜಾಸ್ತಿ ಜಾರ್ಗಳು ಕೂಡ ಬೇಡ. ಯಾಕಂದ್ರೆ ತೊಳೆಯೋದು ಕೂಡ ಕಷ್ಟ ಆಗುತ್ತೆ. ಹಾಗೇನ ತೊಳಿದೆ ನಾನು ಆವಾಗ ಇಲ್ಲೇ ಪಾತ್ರೆಗಳನ್ನ ತೊಳೆದೆ ಸಿಂಕಲ್ಲಿ ಇಟ್ಟಿರ್ತೀನಿ. ಅದನ್ನ ನೋಡಿದ್ರೆ ನಮ್ಮ ಮನೆಯವ್ರಿಗೆ ತುಂಬಾ ಕೋಪ ಬರುತ್ತೆ, ಏನು ಕೆಲಸ ಮಾಡಲ್ಲ, ಕ್ಲೀನ್ ಮಾಡಲ್ಲ ಅಂತ. ಜಾಸ್ತಿ ಜಾರ್ಗಳಾದ್ರೂ ಕಷ್ಟ ಜಾಸ್ತಿ, ಕ್ಲೀನ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ನನಗೆ 3 ಸಾಕು. ಒಂದು ಅವಾಗ ಸ್ಮೂತಿ ಮಾಡೋದಕ್ಕೆ, ಡೋ ಮಿಕ್ಸ್ ಮಾಡೋದಕ್ಕೆ, ಅಥವಾ ವೆಜಿಟೇಬಲ್ಸ್ ನ ಕಟ್ ಮಾಡೋದಕ್ಕೆ, ಮತ್ತೆ ಇಡ್ಲಿ ದೋಸೆ. ನಮ್ಮ ಮನೇಲಿ ನಾನು ಹೊರಗಡೆ ಜಂಕ್ ಫುಡ್ ಜಾಸ್ತಿ ತಿನ್ನಲ್ಲ. ನಾವು ಜಾಸ್ತಿ ತಿನ್ನೋದಂದ್ರೆ ಇಡ್ಲಿ, ದೋಸೆ, ಉತ್ತಪ್ಪ, ಮತ್ತೆ ಪುಣುಗುಲು ಅಂತ ಹೇಳ್ತೀವಿ. ಪುಣುಗುನ ಕನ್ನಡದಲ್ಲಿ ಏನಂತ ಹೇಳ್ತಾರೆ, ಪಡ್ಡು ಅಂತ ಕರೀತಾರೆ. ಆ ಪಡ್ಡುನ ನಾನು ಜಾಸ್ತಿ ಮಾಡ್ತೀನಿ. ನಮ್ ಲಿವಿಯೋ ಕೂಡ ನಾನು ಲಂಚ್ ಬಾಕ್ಸ್ಗೆ, ಬ್ರೇಕ್ಫಾಸ್ಟ್ಗೆಲ್ಲ ಹಾಕ್ತೀನಲ್ಲ, ಅದು ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆಗೆ ನಾನು ಅವಾಗ ಬರ್ಗರ್ ಮತ್ತೆ ಪಿಜ್ಜಾ ಅವೆಲ್ಲ ಮಾಡ್ತಾ ಇರ್ತೀನಿ. ಸೊ ಅದಕ್ಕೆ ಇಷ್ಟು ಸಾಕು ನನ್ಗೆ. ಸೊ ನೋಡಿದ್ರಲ್ಲ, ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಈ ಇಷ್ಟು ಜಾರ್ಗಳಲ್ಲಿ ಯಾವ ಜಾರ್ ತುಂಬಾ ಇಷ್ಟ ಆಯ್ತು, ಕಿಚನ್ ಅಲ್ಲಿ ಹೆಣ್ಮಕ್ಳಿಗೆ ಈ ತರದ ಪ್ರಾಡಕ್ಟ್ ಗಳಂದ್ರೆ ತುಂಬಾ ಇಷ್ಟ ಅಲ್ವಾ, ಅದ್ರಲ್ಲಿ ನಿಮ್ಗೆ ಯಾವ ರೀತಿ ಜಾರ್ ತುಂಬಾ ಇಷ್ಟ ಆಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಮ್ ವಿನಮ್ಮ ಎದ್ದಿದ್ದಾಳೆ, ಬಂದ್ಲು. ವಿನಮ್ಮ ವಿನಮ್ಮ ನಮ್ ವಿನಮ್ಮ ಬಂದ್ಲು. ಹೇ ವಿನಮ್ಮ,
ನೋಡಿ ಅವಳಿಗೆ ದೊಡ್ಡದು ಇಷ್ಟ ಆಯ್ತು, ಬಂದ ತಕ್ಷಣನೇ ನೋಡ್ತಾ ಟಚ್ ಮಾಡ್ತಿದ್ದಾಳೆ. ಇದು ಬ್ಲೇಡ್ಗಳಿದೆ, ಸ್ವಲ್ಪ ಭಯ ಆಗುತ್ತೆ ನನ್ಗೆ.